ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವೀಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳನ್ನ ಪ್ರತಿಯೊಂದು ವೀಡಿಯೋಸ್ನಲ್ಲಿ ಕೂಡ ತಿಳಿಸ್ಕೊಡ್ತಿರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ತುಂಬ ಜನಕ್ಕೆ ಒಂದು ರೀತಿಯಾಗಿರುವಂಥ ಮೂಡ್ ಸ್ವಿಂಗ್ಸು, ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಯಾವುದು ಡಿಸಿಷನ್ ಮಾಡಬೇಕು ಗೊತ್ತಾಗ್ತಾ ಇರೋದಿಲ್ಲ. ಇದು ಸರಿನಾ, ಇದು ತಪ್ಪ, ಇದು ಮಾಡಿದ್ರೆ ಕರೆಕ್ಟಾಗಿರ್ತಿತ್ತಾ, ಈ ಥರ ಒಂದು ರೀತಿ ಮನಸ್ಸು ಚಂಚಲತೆಯಲ್ಲಿರುತ್ತೆ. ಸೊ ಅವ್ರಿಗೆ ಒಂದು ರೀತಿ ಕಾನ್ಸ್ಟೆಂಟ್ ಏನು ಮಾಡಬೇಕು ಅನ್ನೋದೇ ಒಂದು ಡಿಸಿಷನ್ ಮೇಕಿಂಗಲ್ಲಿ ವಿಫಲರಾಗ್ತಿರ್ತಾರೆ. ಇವರಿಗೂ ಕೂಡ ಯಾವುದಾದ್ರೂ ಸಿಂಬಲ್ಸ್ನ ಯೂಸ್ ಮಾಡೋದ್ರಿಂದ ಏನು ಮಾಡಬೇಕು ಅನ್ನೋ ಒಂದು ರೈಟ್ ಪಾತ್ಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಗುರುಗಳೇ? ಏನು ಅಥವಾ ರೆಮಿಡಿಯನ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಮೈಂಡ್ ಚಂಚಲವಾಗಿರೋದನ್ನ ಕಡಿಮೆ ಮಾಡ್ಕೊಳ್ಬೋದು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಬಹಳಷ್ಟು ಮುಖ್ಯ ಅನ್ಕೋತೀನಿ. ಕಾರಣ ಏನು ಅಂದರೆ, ಚಂಚಲ, ಇದು ಮಾಡಬೇಕಾ ಅದು ಮಾಡಬೇಕಾ ಗೊತ್ತಿಲ್ಲದೆ ಬಳಲ್ತಾ ಇರೋದು ಒಂದಾದರೆ, 1-2 ವರ್ಷಗಳ ಕಾಲ ಒಂದು ಬಿಸ್ನೆಸ್ ಮಾಡಿ ಆ್ಯಕ್ಚುಲಿ ಅವನಿಗೆ ಆ ಬಿಸ್ನೆಸ್ ಮಾಡಬೇಕಾದ್ರೆ ಆ ಸೆಟಪ್ಪು ಪ್ಲಸ್ ಅದು ಇದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಾಡೋಕ್ಕೆ ಟೈಮ್ ತೊಗೊಂಡಿರುತ್ತೆ. ಇದರ ಜೊತೆಗೆ ಏನಾದರೂ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿನ ಕಾಣಬೇಕು ಅಂತಂದರೆ ಇನ್ನೇನು 2-3ನೇ ವರ್ಷಕ್ಕೆ ಆಗಬೇಕು, ಯಾರೋ ಹೇಳ್ತಾರೆ ಮತ್ತೊಂದು ಮಾಡೋಕ್ಕೆ ಹೋಗ್ತಾನೆ, ಇನ್ನೊಂದು ಮಾಡೋಕ್ಕೆ ಹೋಗ್ತಾನೆ. ಈ ಚಾಂಚಲ್ಯವನ್ನು ಹೋಗಲಾಡಿಸಿಕೊಂಡು ನೀವು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ರೆಮಿಡಿ ಏನಿದೆಯೋ ಒಂದರ ಕಡೆ ನೀವು ಯಾರಿಗೆ ಕಾನ್ಸಂಟ್ರೇಷನ್ ಇರುತ್ತೋ ಅವರ ಸಕ್ಸಸ್ಸಿನ ಹಾದಿಯಲ್ಲಿ ನಡಿಗೆ ಸಾಧ್ಯ ಇರುತ್ತೆ. ನೀವು ಒಂದರ ಮೇಲೆ ಫೋಕಸ್ ಮಾಡದೆ, ಕಾನ್ಸಂಟ್ರೇಷನ್ ಮಾಡದೆ ಸಕ್ಸಸ್ ಕಡೆ ಧಾವಿಸಲು ಸಾಧ್ಯವಿಲ್ಲ. ಇದಕ್ಕೆ ಚಂದ್ರ ಕಾರಣವಾಗ್ತಾನೆ, ಮನಸ್ಸಿನ ಕಾರಕ ಚಂದ್ರ. ನಿಮಗಿರ್ತಕ್ಕಂತಹ ಸ್ಥಾನಗಳಿದಾವಲ್ಲ, ಆತ ನೀಚನಾಗಿದ್ದರೂ ಅದಕ್ಕೆ ದಾರಿಗಳು 100 ಇದ್ದಾವೆ. ಅದೇ ಚಂದ್ರ ಏನಾದರೂ ನಿಮಗೆ 12, 8, 6ರಲ್ಲಿ ಇದ್ದಾಗ ಈ ತೊಳಲಾಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರ್ತೀರ ಪಾಪ. ಆಮೇಲೆ ಎಲ್ಲರೂ ಹೇಳಿದ್ದು ಮಾಡೋಕ್ಕೆ ಹೋಗ್ತೀರಿ, ಇದು ಇಲ್ಲ ಅದು ಇಲ್ಲ, ಇತ್ಲಾಗಿಲ್ಲ ಅತ್ಲಾಗಿಲ್ಲ, ಎಡೆಬಿಡಂಗಿ ಆಗಿಬಿಡ್ತೀವಿ, ಮಿಡ್ಲಲ್ಲಿ ಇದು ಬರ್ತೀವಿ. ಯಾವುದೂ ಒಂದು ನೀವೇ ಡಿಸಿಷನ್ ಮೇಕರ್ ಆಗಿ ಮುಂದುವರಿಬೇಕಾದ್ರೆ ಈ ಸಣ್ಣ ರೆಮಿಡಿ ಬಹುಶಃ ನೀವು ಇದನ್ನು ಮಾಡ್ಕೊಳ್ತೀನಿ ಅಂತಂದರೆ ಖುಷಿಯಾಗಿ ಯಾರು ಅನುಗ್ರಹ ಮಾಡ್ತಾರೆ ಗೊತ್ತಾ? ಶಿವನ ಅನುಗ್ರಹ ಮಾಡ್ತಾನೆ, ಜೊತೆಗೆ ಅಪವಾದಗಳನ್ನು ಹೊತ್ಕೊಂಡಿರ್ತಕ್ಕಂಥವ ಕೃಷ್ಣ ಕೂಡ ಅನುಗ್ರಹ ಮಾಡ್ತಾನೆ. ಶಿವ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಹಾಡಲ್ಲೇ ಬರುತ್ತಲ್ಲ, ಚಂದ್ರ ನೋಡಿದ್ದಕ್ಕೆ ಅಪವಾದ ತಪ್ಪಿದ್ದು ಅಂತೇಳಿ, ಆ ಕೃಷ್ಣನ ಮೇಲೆ ಬಂತು ಅಂತೇಳಿ. ಅದಕ್ಕಾಗಿ ಈ ಅನುಭೂತಿ ಇಟ್ಕೊಂಡು ನೀವು ಮಾಡ್ತೀನಿ ಅಂತಂದರೆ ಅಕ್ಕಿ ಇಟ್ಟು, ಚಂದ್ರನಿಗೆ ಸಂಬಂಧಪಡ್ತಕ್ಕಂಥ ರೈಸದ್ದು ಅಕ್ಕಿ ಮತ್ತು ಹಾಲು, 1 ಡ್ರಾಪ್ ನೀರು ಸಹಿತ ಹಾಕಬಾರ್ದು, ಪೂರ್ಣ ಹಾಲು ಹಾಕಿ ಚಂದ್ರನಿಗೆ ಸಂಬಂಧಪಡ್ತಕ್ಕಂಥ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಒಟ್ಟಾರೆ 3 ಬೇಕು, 3 ಬಿಲ್ಲೆಗಳನ್ನು ಮಾಡ್ಕೊಳ್ತೀರಿ. ಸೇಮ್ ನೀವು ಮೊನ್ನೆ ಗೋಧಿ ಮಾಡಿದಷ್ಟೇ ಇನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಳ್ಳುತ್ತಾ 3 ಮಾಡಿಕೊಳ್ಳುತ್ತಾ 2, 2, 2 ಅಂದರೆ 3 ಬಾರಿ, ಅಂದರೆ 3ರಲ್ಲೂ ಕೂಡ ಒಂದೊಂದೇ ಮಾಡಿ ಆದರೆ ಒಂದರಲ್ಲೇ ನೀವು ಸುತ್ತ ಮಾಡಲೇಬೇಕಾಗಿರತಕ್ಕಂತಹದ್ದು ಏನು ಅಂತಂದರೆ, ನವಿಲಿಗರಿಗಳು ಸಿಕ್ಕಿದ್ರೆ ಒಂದೊಂದಾಗ ತೆಗೆದು ಸುತ್ತು ಅದನ್ನು ಪೋಣಿಸ್ತಕ್ಕದ್ದು. ನವಿಲಿಗರ ಸಿಗಲಿಲ್ಲ ಅಂತಂದರೆ ಅರಿಶಿಣ ಲೇಪನ ಮಾಡುವಂಥದ್ದು, ಅದರ ಮೇಲೆ ಮತ್ತು ಕುಂಕುಮ ಲೇಪನ ಮಾಡತಕ್ಕಂಥದ್ದು. 2 ಸಂಖ್ಯೆಯನ್ನು ನಮೂದಿಸಿದ್ದೀರಿ. ಮತ್ತು 2ನೇದು ಅದರಲ್ಲೂ ಕೂಡ ಸೇಮ್ 2 ಸಂಖ್ಯೆ ನಮೂದಿಸಿದ್ದೀರಿ. ಕುಂಕುಮ ಅಥವಾ ಅರಿಶಿಣ ಲೇಪನ ಮಾಡಿಕೊಡ್ತೀರಿ. 2 ಕೂಡ ಲೇಪನ ಮಾಡ್ಕೊಳ್ಬೋದು. ನವಿಲಿಗೆರೆ ಆದರೆ ಬಹಳ ಶ್ರೇಷ್ಠ, ಮೊದಲು ಪ್ರಾಶಸ್ತ್ಯ ಅದಕ್ಕೆ ಕೊಡಿ, ಅದು ಸಿಗಲಿಲ್ಲ ಅಂತಂದರೆ ಮಾಡಿಕೊಡಿ. ಈ ಥರ 3 ಬಿಲ್ಲೆ ಮೇಲೆ 2, 2, 2 ಮಾಡಿದ್ದೀರಿ. ಇದರ ಮೇಲೆ ನೀವು ನಾನು ಎಂತಹದ್ದೇ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದುಕೊಂಡು ಎಲ್ಲದರಲ್ಲೂ ಲಿಪ್ ಮೂಮೆಂಟ್ ಇರಲಿ. ನಾನು ಕೊಟ್ಟಿರಿ ಇದಕ್ಕೆ ಲಿಪ್ ಮೂಮೆಂಟ್ ಬೇಡ, ಮನಸ್ಸಲ್ಲೇ. ಈಗ ನಾನು ಮನಸ್ಸಲ್ಲೇ ಮಾಡ್ತಾಯಿದ್ದೀನಿ, ನಿಮ್ಗೆ ಅರ್ಥ ಆಗಲ್ಲ. ಅದನ್ನು ನಾನು ಹೇಳ್ತೀನಿ, ನೀವು ಅದನ್ನು ಮನಸ್ಸಲ್ಲಿ ಹೇಳ್ಕೊಳ್ತಾ, ಹೇ ಚಂದ್ರದೇವ, ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿರ್ತಕ್ಕಂತಹ ಶಿವನ ಜಟೆಯ ಮೇಲೆ ಕಂಗೊಳಿಸ್ತಾ ಇರತಕ್ಕಂತಹ ಆಭರಣದ ರೂಪದಲ್ಲಿರುವ ಹೋ ಚಂದ್ರದೇವ, ಕೃಷ್ಣನು ಇಷ್ಟಪಡತಕ್ಕಂತಹ ಚಂದ್ರದೇವ, ಪ್ರತಿಯೊಂದು ಔಷಧಿಗಳಲ್ಲಿ ಕೂಡ ನೀನು ಔಷಧಿ ರೂಪದಲ್ಲಿ, ಧಾನ್ಯ ರೂಪದಲ್ಲಿರ್ತಕ್ಕಂಥ ಚಂದ್ರದೇವ, ರೋಹಿಣಿ ಪ್ರಿಯ, ನನ್ನ ಮನಸ್ಸನ್ನು
ನೀನು ಒಂದು ಕಡೆ ಪ್ರಕಟ ಮಾಡುವ ಮುಖಾಂತರ ನನಗೆ ಒಂದು ಯಶಸ್ಸನ್ನು ಕೊಡು, ನಾನು ಇಂತಹ ಸಾಮ್ರಾಜ್ಯ ಸ್ಥಿತಿಯನ್ನು ತಲುಪಬೇಕು ಅಂತ ಅಂದ್ಕೊಂಡಿದ್ದೇನೆ. ಹತ್ತಾರು ಕೆಲಸಗಳು ಮಾಡಿ ನಾನು ತುಂಬ ನಷ್ಟವನ್ನು ಹೊಂದಿದ್ದೇನೆ, ನಾನು ಲಾಭಾಂಶವನ್ನೇ ಹೊಂದಬೇಕು, ಆ ರೀತಿಯಾಗಿ ನಿನ್ನ ಅನುಗ್ರಹ ಮಾಡು, ನಿನ್ನ ಅನುಗ್ರಹ ಮಾಡು, ನಿನ್ನ ಅನುಗ್ರಹ ಮಾಡು ಅಂತೇಳಿ ವಿಶ್ವಶಕ್ತಿಯಲ್ಲಿ ನೀನು ಎಲ್ಲಿ ಅಡಕವಾಗಿದೆ ಗೊತ್ತಿಲ್ಲ. ಯಾಕಂತಂದರೆ ಆ ಬೆಳದಿಂಗಳ ತಂಪು ಇದೆಯಲ್ಲ, ಇದನ್ನು ನೀವು ಮಾಡ್ತೀನಿ ಅಂತಂದರೆ ದಯವಿಟ್ಟು ನನ್ನ ಪ್ರೀತಿ ಬಂಧುಗಳೇ ಶುಕ್ಲ ಪಕ್ಷದಲ್ಲೇ ಮಾಡೋದು ಬಹಳ 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 ಉತ್ತಮ. ಅದರಲ್ಲೂ ಕೂಡ ಕಂಟಿನ್ಯೂ ನೀವು 6 ಡೇಸ್ ಮಾಡಿದ್ರು ಬಹಳ ಉತ್ತಮ, ಅಥವಾ 11 ದಿನ ಮಾಡ್ತೀರಂದ್ರೂ ಬಹಳ ಉತ್ತಮ. ಕೃಷ್ಣ ಪಕ್ಷದಲ್ಲಿ ಮಾಡಿದರೆ ಮಧ್ಯಮ ಫಲ, ಶುಕ್ಲ ಪಕ್ಷದಲ್ಲಿ ಮಾಡಿದರೆ ಉತ್ತಮ ಫಲ. ಅದಕ್ಕೆ ಕೆಲವು ಜಾತಕಗಳು ನೋಡುವಾಗ ಬರೀ ನಾವು ಲಗ್ನ, ಹೋರ, ರಾಶಿ, ನಕ್ಷತ್ರ, ನವಾಂಶ, ತ್ರಿಂಶಾಂಶ, ಆ ದಶಾಭುಕ್ತಿ, ಅಂತರ್ಭುಕ್ತಿ, ತ್ರಿಭಾಗಿ ಎಲ್ಲ ಏನೇನು ನೋಡ್ತೀವೋ ಅದಕ್ಕಿಂತಲೂ ಮುಖ್ಯವಾಗಿ ನೋಡಬೇಕಾಗಿರತಕ್ಕಂಥದ್ದು ಯಾವ ಪಕ್ಷದಲ್ಲಿ ಜನನ. ಕ್ಷೀಣಚಂದ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಪಾಪ ಚಂಚಲರಾಗಿರ್ತಾರೆ. ಅಟ್ಲೀಸ್ಟ್ ಇದನ್ನು ಮಾಡಿಕೊಳ್ಳೋದು ಕೂಡ ಶುಕ್ಲ ಪಕ್ಷದಲ್ಲಿದ್ರೆ ಮಾಡಿಕೊಂಡ್ರೆ ಒಂದಷ್ಟು ಬದಲಾವಣೆ ಸಿಗುತ್ತೆ ರೀ. ಆ ಬದಲಾವಣೆ ಮಾಡಿಕೊಂಡ್ರೆ ನೀವು ಇಂತಹದ್ದೇ ಅಂತ ಕೆಲಸ ಯಾರೋ ಹೇಳಿದ್ದನ್ನು ಮಾಡ್ತಾಯಿದ್ರಲ್ಲ, ಈಗ ನೀವೇ ಡಿಸಿಷನ್ ತೊಗೊಳ್ತೀರಿ. ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತಗೊಳ್ತಕ್ಕಂತಹ ನಾಯಕ, ಲೀಡ್ರ್ ನೀವಾಗ್ತೀರಿ ಪ್ರೀತಿಯ ಬಂಧುಗಳೇ. ಈ ಮೂರನ್ನು ಕೂಡ ಒಟ್ಟಾರೆ ಪ್ರಾಣಿ ಪಕ್ಷಿಗಳು ತಿನ್ನಬೇಕು. ಚೆನ್ನಾಗಿ ನೆನಪಿರಲಿ, ನೀರಿಂದ ಕಲಿಸಬಾರದು. ಇದನ್ನು ಹಾಲಿಂದ ಕಲಿಸ್ತಕ್ಕಂಥದ್ದು, ಬರೀ ಅಕ್ಕಿ ಹಿಟ್ಟು ಒಂದನ್ನೇ ಅಕ್ಕಿ ಹಿಟ್ಟಿಗೆ ಹಾಲು ಹಾಕಿ ಕಲಿಸುವಂಥದ್ದು. 2 ಸಂಖ್ಯೆಯನ್ನು ನೀವು 3ರ ಮೇಲೆ ಬರೀತಕ್ಕಂತಹದ್ದನ್ನು ಪ್ರೇಯರ್ ಮಾಡುವಂಥದ್ದು. ನೀವು ಬೇರೆ ಇನ್ನು ಪೂಜೆ, ಧೂಪ, ದೀಪ ಎಂತ ಇಲ್ಲ, ಒಂದಷ್ಟು ಪ್ರೇಯರ್ ಮಾಡುವಂಥದ್ದು. ಪಕ್ಷಿಗಳು ಏನಾದರೂ ತಿಂದು ಆಹ್ಲಾದವಾಗಿ ರೆಕ್ಕೆ ಬಡ್ಕೊಂಡು ಸಂತೋಷವಾಯಿತು ಅಂತಂದರೆ ನಿಮಗದು ಸಂತೋಷ ಟ್ರಾನ್ಸ್ಫರ್ ಮಾಡ್ತು ಅಂತ ಒಂದು ಡಿಸಿಷನ್ ತಗೋ ಅಂತ ಅವಕಾಶ ನಿಮಗಿರತಕ್ಕಂಥದ್ದು. ಕಂಟಿನ್ಯೂ 6 ಡೇಸ್ ಮಾಡ್ತೀರಾ ಮಾಡಿ, ಅಥವಾ ನಾನು 11 ಡೇಸ್ ಮಾಡ್ತೀನಿ ಗುರುಗಳಂದರೆ ಆನಂದವಾಗಿ ಮಾಡಿ ಪ್ರೀತಿ ಬಂತು. ಗುರುಗಳೇ, ನಮಗೆ ರೆಮಿಡಿ ನೀವು ತಿಳಿಸ್ತಾ ಇದ್ರಿ, ಒಂದು ಅಕ್ಕಿ ಹಿಟ್ಟಾಗಿರ್ಬೋದು, ಹಾಲನ್ನು ಬಳಸ್ತಾ ನಾವು ಹೇಗೆ ಮಾಡಬೇಕು ಅಂತ. ಆದರೆ ಯಾವ ಸಮಯದಲ್ಲಿ ನಾವು ಇದನ್ನು ಆಯ್ಕೆ ಮಾಡ್ಕೊಂಡು ಮಾಡಿದ್ರೆ ಸೂಕ್ತವಾಗಿರುತ್ತೆ ಗುರುಗಳೇ? ಇದು ಚಂದ್ರ ಬರೋದು ಯಾವಾಗ? ರಾತ್ರಿ. ಅವನು ಹಗಲಲ್ಲೂ ಇರ್ತಾನೆ, ಕಾಣಿಸಲ್ಲ. ಈ ಸೂರ್ಯನೂ ಇರ್ತಾನೆ, ನಮಗೆ ಕಾಣಿಸಲ್ಲ ಅಷ್ಟೇ. ಯಾಕೆಂತಂದರೆ ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ. ಈ ಚಂದ್ರನೂ ಹಾಗೆ, ಆದರೆ ಕ್ಷೀಣಿಸ್ತಾನೆ. ಒಂದು ಶಾಪದಿಂದ ಕ್ಷೀಣಿಸ್ತಾನೆ ಅಂತಕ್ಕಂಥ ಪ್ರತೀತಿ ಇದೆ. ಅದಕ್ಕೆ ಶುಕ್ಲ ಪಕ್ಷದ ವೃದ್ಧಿಚಂದ್ರ, ಆ ವೃದ್ಧಿಚಂದ್ರ ಅಂತಂದ್ರೆ ರಾತ್ರಿ ಸಂದರ್ಭದಲ್ಲಿ ಬೆಳದಿಂಗಳಲ್ಲೇ ಮಾಡೋದು ಇದನ್ನು ಬಹಳ ಶ್ರೇಷ್ಠ. ರಾತ್ರಿ ನೀವೊಂದು 9 ಗಂಟೆ ನೀವು ಊಟವಾದ ಮೇಲೆ ರಾತ್ರಿ ಮಾಡಿ ಇದನ್ನು ಇಟ್ಟು, ನೀವೇನಾದರೂ ಮತ್ತೆ ನಾನು ಬೆಳಗ್ಗೆ ಹಾಕಲಿಕ್ಕೆ ಮರೆತು ಬಿಡ್ತೀನಿ ಗುರುಗಳೇ ಅಂತಂದರೆ ಇದನ್ನು ಟೆರೇಸ್ ಮೇಲೆ ಮಾಡಿ ರಾತ್ರಿ ಅಲ್ಲೇ ಇಟ್ಟು ಕೂಡ ಪಕ್ಷಿಗಳು ತಿಂದು ಹೋಗ್ತವೆ. ನಮಗೆ ಯಾರೋ ಹೇಳಿದ್ರು, ಗುರುಗಳೇ ನಮಗೆ ಮನೆ ಮೇಲ್ಛಾವಣಿನೇ ಇಲ್ಲ, ಟೆರೇಸ್ ಎಲ್ಲಿ ಹುಡ್ಕೋದು ಅಂತೇನು ಹಾಕಿದ್ರೆ ಪಾಪ ಅದು ಹೆಂಗಿರುತ್ತೆ ಗೊತ್ತಿಲ್ಲ. ಇವರು ಮರದ ಕೆಳಗಡೆ ಎಲ್ಲಾದರೂ ಇಡ್ಬೋದು, ಅಭ್ಯಂತರ ಇಲ್ಲ. ಬಟ್ ರಾತ್ರಿಯೇ ಮಾಡಬೇಕಿದು. ಚಂದ್ರನ ಬೆಳದಿಂಗಳ ತಂಪಲೆ ನಮ್ಮ ಹುಡುಗ ಈ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಾಗ ಅದು ಬೆಳದಿಂಗಳಲ್ಲಿ ಪಾರಾಯಣ ಮಾಡ್ತಾನೆ. ಆ ಬೆಳದಿಂಗಳಲ್ಲೇ ಪಾರಾಯಣ ಮಾಡಿ ಹಾಲನ್ನು ನೈವೇದ್ಯ ಮಾಡಿ ಅಂದರೆ ಎಲ್ಲರೂ ಕೂಡ ಕೊಡ್ತಕ್ಕಂಥದ್ದು. ಆದ್ದರಿಂದ ಒಂದು ದೊಡ್ಡ ಉದ್ಯೋಗನ ಗಿಟ್ಟಿಸ್ಬಿಟ್ಟ. ಒಟ್ಟಾರೆ ಒಂದು 10 ವರ್ಷ ಒದ್ದಾಟ ಮಾಡಿದ್ದಾನೆ ಅವನು. ಈ ರೆಮಿಡಿ ಅವನಿಗೆ ಬಂದಿದ್ದು ಅವನ ಜಾತಕ ಪ್ರಕಾರ ಲಲಿತಾ ಸಹಸ್ರನಾಮ ಬಂತು. ಲಲಿತಾ ಸಹಸ್ರನಾಮ ಬೆಳದಿಂಗಳಲ್ಲಿ ಹೋದಯ, ಹಾಲು ನೈವೇದ್ಯ ಮಾಡಯ, ಸ್ವೀಕಾರ ಮಾಡಯ ಅಂತಂದರೆ ಅವನು ಮಾಡ್ತಿದ್ದಂಗೆ ಅನುಭೂತಿಯನ್ನು ಪಡ್ಕೊಂಡ. ಅವನಿಗೆ ಇದನ್ನು ನಾನು ಯಾಕೆ ಹೇಳೋದು ಅನ್ನಿಸ್ತು. ಯಾಕಂದರೆ ಅವನು ಯಾವಾಗಲೂ ಅವನು ಇಲ್ಲಿರೋನು. ಅವನಿಗೆ ಇದು ಹೇಳಿದ ಕೂಡಲೇ ಜಾಬ್ ಸಿಕ್ತು, ಅದು ಹೊರದೇಶಕ್ಕೆ ಆರ್ದ. ಪಾಪ ಹೋಗಲಿ, ಅವಳಿಗೆ ಒಳಿತದ್ದು. ಹಾಗಾಗಿ ಸುಮಾರು ವರ್ಷಗಳು ಒದ್ದಾಟ ಮಾಡಿದೆ ನಾವು. ಭಾಳ ಅದ್ಭುತವಾದ ರೆಮಿಡಿ ಇದು. ರಾತ್ರಿಯಲ್ಲೇ ಮಾಡೋವಂಥದ್ದು, 6 ದಿನ ಅಥವಾ 11 ದಿನಗಳು ಮಾಡಿಕೊಂಡಾಗ ಅವ್ರ ಪ್ರತಿಫಲ ಸಿಗುವಂಥದ್ದು. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಡಿಸಿಷನ್ ಮೇಕಿಂಗಲ್ಲಿ ಅಥವಾ ಡಿಸಿಷನ್ ಮಾಡೋದ್ರಲ್ಲಿ ವಿಫಲರಾಗ್ತಿದ್ದಾರೆ ಅಂತಂದರೆ ಅವರು ಒಂದು ಮನಸ್ಸು ಚಂಚಲವಾಗಿದೆ, ಅದು ಅವ್ರಿಗೆ ರೈಟ್ ಡಿಸಿಷನ್ ತೋರಿಸ್ಬೇಕು ಅಂತಂದರೆ ಯಾವೊಂದು ರೆಮಿಡಿಯನ್ನು ನಾವು ಫಾಲೋ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಜೊತೆಗೆ 222 ಅನ್ನೋ ಒಂದು ಸಂಖ್ಯೆಯನ್ನು ಹೇಗೆ ಬಳಸಬೇಕು, ವಿಶೇಷವಾಗಿ ಶುಕ್ಲ ಪಕ್ಷದಲ್ಲಿ ನಾವು ಆಯ್ಕೆ ಮಾಡಿಕೊಂಡ್ರೆ ಫಲ ಅನ್ನೋಂಥದ್ದು ಜಾಸ್ತಿ ಸಿಗುತ್ತೆ ಅವ್ರಿಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.